ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ನನ್ನ ಹಸ್ಬೆಂಡು ಡ್ರೈವಿಂಗ್ ಟೆಸ್ಟ್ ಇತ್ತು. ಆ ಒಂದು ಲೊಕೇಶನ್ ಇವ್ರು ಚೂಸ್ ಮಾಡಿದ್ದು ಲೆಸ್ಟರ್ ಆಗಿತ್ತು. ಎನಿವೇಸ್, ನಮಗೆ ಲಾಸ್ಟ್ ಟೈಮ್ ಸ್ಕಾಟ್ಲ್ಯಾಂಡ್ ಟ್ರಿಪ್ ಅಲ್ಲಿ ನಮ್ಗೊಬ್ರು ಅಣ್ಣ ಅಂದ್ರೆ ಒಬ್ರು ಬ್ರದರ್ ಪರಿಚಯ ಆಗಿದ್ರು. ಬೆಂಗಳೂರವರು, ಇಂಡಿಯಾದವರೇ ಪರಿಚಯ ಆಗಿದ್ರು. ಪಾಪ ಅವರು ಕರೀತಾ ಇದ್ರು ಬನ್ನಿ ಮನೆಗೆ ಒಂದ್ಸತಿ ಅಂತ. ಸೊ ಎನಿವೇಸ್, ನಮ್ಗೆ ಅದು ಅನ್ಫಾರ್ಚುನೇಟ್ಲಿ ಇವರು ಕೂಡ ಲೆಸ್ಟರ್ ತಗೊಂಡ್ರು. ಸೊ ಅವರು ಕೂಡ ಬನ್ನಿ ಅಂತಂದ್ರು. ಸೊ ವೈ ನಾಟ್ ಹೋಗ್ ಬರೋಣ ಅಂತ ಅನ್ಕೊಂಡು ನಾವು ಲೆಸ್ಟರ್ಗೆ ಹೊರಟ್ವಿ. ಈಗ್ಲೇ ಹೇಳ್ತಾ ಇದೀನಿ ಗೈಸ್, ಈ ಒಂದು ವ್ಲಾಗ್ ಬಂದ್ಬಿಟ್ಟು ಜಸ್ಟ್ ಅ ನಾರ್ಮಲ್ ಡೇ ವ್ಲಾಗ್ ಆಗಿರುತ್ತೆ. ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಡೈಲಿ ವ್ಲಾಗ್ ತರನು ನೀವು ತಗೋಬಹುದು. ಇದರಲ್ಲಿ ಯಾವುದೇ ರೀತಿಯಾದ ಏನದು ಪ್ಲೇಸಸ್ ಎಕ್ಸ್ಪ್ಲೋರಿಂಗ್ ಆಗಿರ್ಬೋದು ಅದೆಲ್ಲ ಇರೋದಿಲ್ಲ. ಬಿಕಾಸ್ ಸಿನ್ಸ್ ನನ್ನ ಹಳೆ ವ್ಲಾಗ್ಸ್ ಎಲ್ಲ ಅದೇ ಆಗಿರೋದ್ರಿಂದ ನೀವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಂತ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ನಾವು ಇಲ್ಲಿಂದ ಅಂದ್ರೆ ನಮ್ಮ ಡರ್ಬಿಯಿಂದ ಲೆಸ್ಟರ್ಗೆ ಬಸ್ಸಲ್ಲಿ ಹೊರಟ್ವಿ. ನೀವು ನೋಡ್ಬೋದು ಬಸ್ಸಲ್ಲಿ ಇಲ್ಲಿ ಯಾವ ರೀತಿ ಮ್ಯಾಗ್ನೆಟಿಕ್ ಆಟೋಮೆಟಿಕ್ ಚಾರ್ಜರ್ ಇದೆ ಅಂತ. ನೀವು ಜಸ್ಟ್ ಫೋನ್ ಅಲ್ಲಿ ಇಟ್ರೆ ಸಾಕು ಚಾರ್ಜ್ ಆಗ್ಬಿಡತ್ತೆ. ಸೊ ನಮ್ಗೆ ಇಲ್ಲಿಂದ 1.5 ಅವರ್ ತಗೊಳ್ತು. ಇಲ್ಲಿ ಯಾವುದೇ ರೀತಿಯಾದ ಕಂಡಕ್ಟರ್ ಇರೋದಿಲ್ಲ. ಅಲ್ಲೊಂದು ಡ್ರೈವರ್ ಪಕ್ಕನೆ ಒಂದು ಮಿಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಾರ್ಡ್ ಟ್ಯಾಪ್ ಮಾಡ್ಬೇಕು, ಎಲ್ಲಿಗೆ ಅಂತ ಹೇಳ್ಬೇಕು. ಅವರಲ್ಲಿ ಪ್ಲೇಸ್ ನ ಹಾಕಿರ್ತಾರೆ ಮಿಷಿನ್ ಅಲ್ಲಿ. ಲೈಕ್ ನೀವು ಹತ್ತಿರೋ ಜಾಗದಿಂದ ಹಿಡಿದು ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿಗೆ ಅವರು ಮಿಷಿನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ನಿಮ್ ಕಾರ್ಡ್ ನ ನೀವು ಅಲ್ಲಿ ಟ್ಯಾಪ್ ಮಾಡ್ಬೇಕು, ಅಮೌಂಟ್ ಕಟ್ ಆಗುತ್ತೆ ಅಷ್ಟೇನೆ. ಯಾವುದೇ ರೀತಿಯಾದ ಕಂಡಕ್ಟರ್ ಇರೋದಿಲ್ಲ, ಇಂಥದ್ದು ಇಲ್ಲ. ನೀವು ಒಂದ್ ಪ್ಲೇಸ್ ಹೇಳಿದ್ರೆ ಮುಗೀತು, ಅದನ್ನ ಟ್ಯಾಪ್ ಮಾಡಿ ಬರ್ತಾ ಇರೋದಷ್ಟೇನೆ. ಅದಾದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಹೊರಟಿರ್ಲಿಲ್ಲ. ಬ್ರೋ ವಾಸ್ ಲೈಕ್ ಇಲ್ಲೇ ಬನ್ನಿ ಬ್ರೇಕ್ಫಾಸ್ಟ್ ಗೆ, ಬಿಕಾಸ್ ಲಿಸ್ಟರ್ ಅಲ್ಲಿ ತುಂಬಾನೇ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಹೋಟೆಲ್ಸ್ ಇದೆ. ಹಾಗಾಗಿ ಅವರು ಇಲ್ಲೇ ಬನ್ನಿ ಬ್ರೇಕ್ಫಾಸ್ಟ್ ಗೆ ಅಂದ್ರು. ನಾವು ಹೋಗಿದ್ದು ರೀಸೆಂಟ್ ಆಗಿ ಓಪನ್ ಆಗಿತ್ತು. ಅದು ಬಂದ್ಬಿಟ್ಟು ಬಫೆ ಸಿಸ್ಟಮ್ ಇತ್ತು. ಆಲ್ಮೋಸ್ಟ್ ಎಲ್ಲಾನು ಇತ್ತು. ದೋಸೆ, ಇಡ್ಲಿ, ಪೊಂಗಲ್, ಕೇಸರಿ ಬಾತು. ದೋಸೆ ವಾಸ್ ಅನ್ಲಿಮಿಟೆಡ್. ಸೊ ಆಲ್ಮೋಸ್ಟ್ 7.5 ಪೌಂಡ್ ಇತ್ತು. ನಾನು ಕೇಳಿದ್ರೆ ಇಟ್ ವಾಸ್ ವರ್ತ್, ಬಿಕಾಸ್ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಫುಲ್ ಹೊಟ್ಟೆ ಎಲ್ಲ ತುಂಬಿತು. ಅದಾದ್ಮೇಲೆ ನಾವು ಕಾರ್ನ ರೆಂಟ್ಗೆ ತಗೊಂಡ್ವಿ. ಕಾರ್ ರೆಂಟ್ಗೆ ತಗೊಂಡು ನನ್ನ ಹಸ್ಬೆಂಡ್ ಬರುತ್ತೆ, ಇಂಡಿಯಾದಲ್ಲೆಲ್ಲ ಓಡಿಸಿದ್ದಾರೆ ಕಾರ್ನ, ಫುಲ್ ಸಕ್ಕತ್ತಾಗೆ ಓಡಿಸ್ತಾರೆ. ಬಟ್ ದ ಪಾಯಿಂಟ್ ಈಸ್, ಇಲ್ಲಿ UK ಅಲ್ಲಿ ಇಲ್ಲಿದೆ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಿಕ್ಕಾಪಟ್ಟೆ ಇದೆ, ತುಂಬಾನೇ ಇದೆ. ಯು ಡೋಂಟ್ ಬಿಲೀವ್, ಹಾರ್ನ್ ಕೂಡ ಮಾಡಂಗಿಲ್ಲ ಗೊತ್ತಾ ಇಲ್ಲಿ UK ದಲ್ಲಿ. ಸುಮ್ನೆ ಈಗ ನಾವು ಇಂಡಿಯಾದಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಹಾರ್ನ್ ಎಲ್ಲ ಮಾಡ್ತೀವಿ. ಯಾರಾದ್ರೂ ಅಡ್ಡ ಬಂದ್ರೆ ಹಾರ್ನ್ ಮಾಡ್ತೀವಿ. ಇಲ್ಲಿ ನೋ ವೇ. ಹೆಂಗ್ ಹೇಳ್ಬೋದು ಅಂದ್ರೆ, ಯಾರಾದ್ರೂ ನಿಮಗೆ ಹಾರ್ನ್ ಮಾಡೋದಂದ್ರೆ ಮುಗೀತು, ನೀವೇನೋ ದೊಡ್ಡ ತಪ್ಪು ಮಾಡಿದ್ರಿ ಅಂತಾನೆ ಅರ್ಥ ಇಲ್ಲಿಗೆ. ಹಾಗಾಗಿ ಸಣ್ಣ ಪುಟ್ಟ ಇಂದ ಹಿಡಿದ್ರು ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಹಾಗಾಗಿ ಇವರು ಕಂಟಿನ್ಯೂಸ್ ಕ್ಲಾಸಸ್ ತಗೊಳ್ಳೇಬೇಕಾದಂತ ಒಂದು ಸಿಚುವೇಶನ್ಸ್ ಬಂತು. ಆಲ್ಮೋಸ್ಟ್ ಒಂದು 4 to 5 ಕ್ಲಾಸಸ್ ತಗೊಂಡ್ರು. ಅದು ಅವ್ರಿಗೆ ಅರ್ಧ ಬರೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲೇ ಆಗೋಗ್ತಾ ಇತ್ತು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಿಟ್ರೆ ಮೈ ಹಸ್ಬೆಂಡ್ ಈಸ್ ಅ ಗುಡ್ ಪ್ರೋ ರೈಡರ್ ಅಂತಾನೆ ಹೇಳ್ತೀನಿ. ನನಗೆ ವಿಚಿತ್ರ ಅನ್ಸಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಅಂತ ಅಂದ್ರೆ, ಇಲ್ಲಿ ರೌಂಡ್ ಅಬೌಟ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ನಮ್ ಇಂಡಿಯಾದಲ್ಲೆಲ್ಲ ಸರ್ಕಲ್ ಬರುತ್ತಲ್ವಾ ಪ್ರತಿಯೊಂದು ಊರಲ್ಲೂ, ಆತರ ಇಲ್ಲಿ ಅದಕ್ಕೆ ರೌಂಡ್ ಅಬೌಟ್ಸ್ ಅಂತಾರೆ. ಬಟ್ ಅಷ್ಟು ಸಿಂಪಲ್ ಆಗಂತೂ ಇರಲ್ಲ. ಇಲ್ಲಿ ತುಂಬಾನೇ ಕಾಂಪ್ಲಿಕೇಟೆಡ್ ಇರುತ್ತೆ. ಅದೊಂದು ಸ್ವಲ್ಪ ಕಷ್ಟ. ಆಮೇಲೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಇನ್ನು ಇನ್ಶೂರೆನ್ಸ್ ವಿಚಾರಕ್ಕೆ ಬಂದ್ರೆ, ಯಾರ ಹೆಸರು ಮೇಲೆ ಇನ್ಶೂರೆನ್ಸ್ ಇರುತ್ತೋ ಅವ್ರು ಮಾತ್ರ ಗಾಡಿ ಓಡಿಸ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹಸ್ಬೆಂಡ್ ಗಾಡಿ ನಾನು ಓಡಿಸ್ತೀನಿ ಅಂತಂದ್ರೆ ನೋ, ಅದಾಗಲ್ಲ. ಇಂಡಿಯಾದಲ್ಲಿ ಯೂಶಲಿ ಇದೆಲ್ಲ ನಡೆಯುತ್ತೆ. ಲೈಕ್ ಅಪ್ಪಂದು ಗಾಡಿ ಇದ್ರೆ ಎಲ್ಲರೂ ಓಡಿಸ್ತಾರೆ. ಬಟ್ ಇಲ್ಲಿ ಹಾಗಲ್ವೇ ಅಲ್ಲ. ಬಿಕಾಸ್ ಕಾರ್ ಇನ್ಶೂರೆನ್ಸ್ ಓನರ್ಗೆ ಲಿಂಕ್ ಆಗಿರುತ್ತೆ, ಅವ್ರು ಮಾತ್ರ ಓಡಿಸ್ಬೇಕು. ಯಾರಂದ್ರೆ ಅವ್ರು ಓಡ್ಸಕ್ ಆಗೋದಿಲ್ಲ. ಅದು ಒಂಥರ ಲಾನ ಬ್ರೇಕ್ ಮಾಡ್ದಂಗೆ ಲೆಕ್ಕ. ಹಂಗೆ ನೋಡಕ್ ಹೋದ್ರೆ ನಿಮಗೆ ಕಾರೇ ಸ್ವಲ್ಪ ಚೀಪ್ ರೇಟಿಗೆ ಸಿಕ್ಬಿಡುತ್ತೆ. ಬಟ್ ಅದ್ರದ್ದು ಇನ್ಶೂರೆನ್ಸ್ ಇದೆಯಲ್ಲ, ಅದೇ ನಿಮಗೆ ಡಬಲ್ ರೇಟ್ ಇರುತ್ತೆ. ತುಂಬಾನೇ ಕಾಸ್ಟ್ಲಿ ಇರುತ್ತೆ ಇನ್ಶೂರೆನ್ಸ್ ಏನೇ. ಕಾರೆಲ್ಲ ಓಡಿಸ್ಕೊಂಡು ನಾವು ನೆಕ್ಸ್ಟ್ ಮನೆ ಕಡೆ ಹೊಟ್ವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಹೇ ಗಾಯ್ಸ್, ಇದೇನಿದು ನನ್ನ ಹಿಂದೆ ಹೊಸ ಕಮ್ಯುನಿಟಿ ಇದೆ ಅಂತ ನೋಡ್ತಾ ಇದ್ರೆ, ನಾವು ಇಲ್ಲಿ ಲೆಸ್ಟರ್ಗೆ ಬಂದಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್, ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ರಲ್ಲ, ಲೈಕ್ ಸ್ಕಾಟ್ಲ್ಯಾಂಡಿಗೆ ಬಂದಾಗ ಫ್ರೆಂಡ್ ಆಗಿದ್ರಲ್ಲ, ಸೊ ಅವ್ರ ಮನೆಗೆ ಬಂದಿದ್ವಿ. ಅವ್ರ ಕಮ್ಯುನಿಟಿ, ಅವ್ರ ಮನೆಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ ಬ್ಯೂಟಿಫುಲ್ ಆಗಿದೆ. ಈ ಮನೆ ಬಂದ್ಬಿಟ್ಟು 3 BHK ಮನೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಕಮ್ಯುನಿಟಿ ಅಂತೂ ಸಕ್ಕತ್ತಾಗಿದೆ. ಅದಕ್ಕೆ ವೈ ನಾಟ್, ಯಾಕೆ ನಿಮಗೆಲ್ಲ ತೋರಿಸ್ಬಾರ್ದು ಅಂತ ಹೇಳಿ ಮನೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇಲ್ಲಿ UK ಅಲ್ಲಿ 3 BHK 2 BHK ಮನೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಏನದು ಡಿಸ್ಕ್ಲೇಮರ್, ಇದು ನಮ್ಮ ಮನೆ ಅಲ್ಲ, ಓಕೆನಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ ಕಮ್ಯುನಿಟಿ ಮಾತ್ರ.
ಆ್ಯಂಡ್ ಗೆಸ್ ದ ಟೈಮ್. ಇದು ಎಷ್ಟು ಗಂಟೆ ಆಗಿರ್ಬೋದು ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು? ಯು ಡೋಂಟ್ ಬಿಲೀವ್, ಇಟ್ ಈಸ್ ಆಲ್ರೆಡಿ 8 o'clock. 8 ಗಂಟೆ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ ಇರುತ್ತೆ. ಸೊ ಇದು ಈ ಮನೆದು ಪಾರ್ಕಿಂಗ್, ಓಕೆನಾ. ಆಲ್ಮೋಸ್ಟ್ 2 ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಇರುತ್ತೆ. ಸೊ ನೋಡೋಕ್ಕೆ ಹೀಗೆ ಕಾಣಿಸುತ್ತೆ, ಓಕೆನಾ. ಬನ್ನಿ ಒಳಗಡೆ ಹೋಗೋಣ. ಸೂಪರ್ ಆಗಿದೆ ಮನೆ ಮಾತ್ರ. ಸೊ ಹಿಂಗೆ ಬಂದರೆ ನಿಮಗಿಲ್ಲಿ ಹಿಂಗೆ ಡೋರ್ ಕ್ಲೋಸ್ ಮೇಲೆ ಇಲ್ಲಿ ಸ್ಲಿಪ್ಪರ್ಸ್ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಹಿಂಗೆ ಹೋದರೆ ನಿಮಗೆ ಬೆಡ್ರೂಮ್ ಸಿಗುತ್ತೆ. ಇದು ಆ್ಯಸ್ ಯೂಶುವಲ್ ಹೀಟರು. ದಿಸ್ ಇಸ್ ದ ಹಾಲ್ ಓವರ್ ವ್ಯೂ ಇದು. ಇಲ್ಲಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ, ಏನು ಕಾಣಿಸುತ್ತೆ? ರೋಡ್ ಕಾಣಿಸುತ್ತೆ. ಇದೆಲ್ಲ ನಮ್ಮ ಸಾಮಾನು ಗೈಸ್, ನಾವು ಊರಿಂದ ತಂದಿರೋದು. ಇದು ಓವರ್ ವ್ಯೂ ಆಫ್ ದ ಹಾಲ್. ನಮಗೆಲ್ಲ ಗೊತ್ತಾಗೋಯ್ತು. ಯು ಕ್ಯಾನ್ ಸಿ. ನನಗಿದು ಲ್ಯಾಂಪು ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕದಾಗಿ ಕಾಣುತ್ತೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಇದೇನೇ ಫೋಟೋ ಹಾಕಿದ್ದು ಮೊನ್ನೆ. ಸೊ ಹೀಗೆ ಸ್ಟ್ರೈಟ್ ಬಂದರೆ ಇಲ್ಲೊಂದು ಬಾತ್ರೂಮ್, ಓಕೆನಾ. ಲೈಕ್ ನಾರ್ಮಲ್ ವಾಶ್ರೂಮ್ ಇದೆ, ಓಕೆನಾ. ಹಿಂಗೆ ತಿರುಗಿದ್ರೆ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಏನದು ಸ್ಟೋರ್ ರೂಮ್ ಥರ ಕೊಟ್ಟಿದ್ದಾರೆ. ಯು ಕ್ಯಾನ್ ಕೀಪ್ ಎನಿಥಿಂಗ್. ನಾನು ಜಾಸ್ತಿ ಡೀಟೇಲಾಗಿ ತೋರ್ಸೋಕೆ ಹೋಗಲ್ಲ, ಪಾಪ ಅವ್ರ ಮನೆ ಅಲ್ವಾ, ಅವ್ರೇನು ಅನ್ಕೋಬಾರ್ದು ಅಂತ. ಇದು ಬ್ಯಾಕ್ ಯಾರ್ಡ್ ಅಂತ. ಇದಿಷ್ಟು ನಿಮಗೆ ಅಡುಗೆ ಮನೆ ಬರುತ್ತೆ. ಇಲ್ಲಿ ನಾವು ಡೈನಿಂಗ್ ಟೇಬಲ್ ಹಾಕೋಬೋದು, ಬಟ್ ಸ್ವಲ್ಪ ಹಾಕೊಂಬಿಟ್ರೆ ಕಂಜೆಸ್ಟೆಡ್ ಅನಿಸುತ್ತೆ ಅಂತ ಅವ್ರು ಹಾಕಿಲ್ಲ. ಇದು ಆ್ಯಸ್ ಯೂಶುವಲ್ ಇದು ವಾಷಿಂಗ್ ಮಿಷಿನು, ಇದು ಡಸ್ಟ್ಬಿನ್ ಹಾಕೊಳ್ಳೋದು, ಇದು ಡಿಶ್ ವಾಷರು. ಯು ಕ್ಯಾನ್ ಸಿ ಡಿಶ್ ವಾಷರ್. ಸೊ ಎಸ್, ಇದು ಹಾಲು. ಆ್ಯಂಡ್ ಇಲ್ಲಿ ಪುಟಾಣಿ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಅವರು. ಗೈಸ್ ಇದೇನು ಗೊತ್ತಾ, ನೀವು ನಂಬಲ್ಲ, ದಿಸ್ ಇಸ್ ಫ್ರಿಡ್ಜ್. ಇದನ್ನು ನೋಡಿದ್ರೆ ಈ ರೀತಿ ನೋಡಿದ್ರೆ ಇದನ್ನು ಫ್ರಿಡ್ಜ್ ಅಂತ ಯಾರಿಗಾದ್ರು ಅನಿಸುತ್ತೆ. ಅದು ನಾರ್ಮಲ್ ಡ್ರಾಯರ್ ಥರ ಇದೆ, ಬಟ್ ನೋ, ಇದು ಬ್ಯಾಕ್ ಯಾರ್ಡ್. ನೀವು ನೋಡ್ಬೋದು, ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಾಕೋಬೋದು, ಬಟ್ ಹಾಕ್ಕೊಂಡು ಸುಮ್ಮನೆ ಹಾಗೆ ಬಿಟ್ಟರೆ ಆಗಲ್ಲ. ಯು ಹ್ಯಾವ್ ಟು ಮೇಂಟೈನ್, ಚೆನ್ನಾಗಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ಏನದು ಸಿಟಿ ಕೌನ್ಸಿಲ್ ಕಡೆಯಿಂದ ಕಂಪ್ಲೇಂಟ್ ಮಾಡ್ತಾರೆ. ಸೊ ನೀವೇನಾದರೂ ಪ್ಲ್ಯಾಂಟ್ಸ್ ಇಟ್ಕೋತೀರಾ ಅಂತಂದರೆ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ಇದು ಹಾಲಿಂದ ಹೀಗೆ ಬಂದರೆ ಸ್ಟೆಪ್ಸು. ಸೊ ನೀವು ಸ್ಟೆಪ್ಸಲ್ಲಿ ಯು ಕ್ಯಾನ್ ಇಲ್ಲಿ ನೋಡಿ, ಇಲ್ಲಿ ಏನಂತಾರೆ ಕಾರ್ಪೆಟ್ ಹಾಕಿದ್ದಾರೆ. ಇದು ತುಂಬ ಕಷ್ಟ ಪಾಪ, ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಹೀಗೆ ಬಂದರೆ ಇಲ್ಲೊಂದು ನಾರ್ಮಲ್ ವಾಶ್ರೂಮ್ ಇದೆ. ಇದು 3 ವಾಶ್ರೂಮ್ 3 ಬೆಡ್ರೂಮ್, ಓಕೆನಾ. ಸೊ ದಿಸ್ ದ ಫಸ್ಟ್ ಬೆಡ್ರೂಮ್. ಚೆನ್ನಾಗಿದೆ. ಸೊ ಇದು ಜಾಕೆಟ್ಸ್ ಹಾಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಪೇಷಸ್ ಆಗಿದೆ, ಯಾವ ಜಾಗನೂ ವೇಸ್ಟ್ ಮಾಡಿಲ್ಲ. ಇದು ವಾಶ್ರೂಮು. ಹೀಟರ್. ಇದು ಸೆಕೆಂಡ್ ಬೆಡ್ರೂಮು. ಇದು ಆಫೀಸ್ ಥರ ಅವರು ಸೆಟಪ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಮನೆ ಫುಲ್ ಇದೇ ಥರ ಕಾರ್ಪೆಟ್ ಇದೆ, ವಿಚ್ ಇಸ್ ವೆರಿ 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 ಡಿಫಿಕಲ್ಟ್. ಹಿಂಗೆ ಬಂದರೆ ಅಲ್ಲಿ ಬೆಡ್ರೂಮು, ಇಲ್ಲಿ ವಾಶ್ರೂಮು. ದಿಸ್ ಇಸ್ ದ ಸೆಕೆಂಡ್ ಬೆಡ್ರೂಮ್, ಓಕೆ. ಸೊ ಹಿಂಗೆ ಹೋದರೆ ಯು ವಿಲ್ ಗೆಟ್ ದ ಥರ್ಡ್ ಬೆಡ್ರೂಮ್, ಓಕೆ. ನೋಡಿ ಎಷ್ಟು ಪುಟಾಣಿಗೆ ಎಷ್ಟು ಚೆನ್ನಾಗಿದೆ ಇದು, ಓಕೆ. ಸೊ ಇದು ಥರ್ಡ್ ಬೆಡ್ರೂಮ್. ನನಗೆ ಈ ಬೆಡ್ರೂಮ್ ಒಂಥರ ತುಂಬ ಇಷ್ಟ, ಬಿಕಾಸ್ ಮೇಲ್ಗಡೆಯಿಂದ ಚೆನ್ನಾಗಿ ಕಾಣುತ್ತಿದ್ದು, ಓಕೆನಾ. ಹಾಯ್. ಸೊ ಇದು ಥರ್ಡ್ ಬೆಡ್ರೂಮ್. ಇದು ಓವರ್ ವ್ಯೂ ಆಫ್ ದ, ಇದು ಆಲ್ಮೋಸ್ಟ್ ಅವರು ಗೆಸ್ಟ್ ರೂಮ್ ಥರ ಇಟ್ಕೊಂಡಿದ್ದಾರೆ. ಯಾರಾದರೂ ಅವ್ರ ಪೇರೆಂಟ್ಸು ಇಲ್ಲ ನಾವು ಯಾರಾದರೂ ಫ್ರೆಂಡ್ಸ್ ಬಂದರೆ ಇದನ್ನು ಯೂಸ್ ಮಾಡ್ಕೋತೀವಿ.
ಎಷ್ಟು ಚೆನ್ನಾಗಿದೆ. ಸೊ ಎಸ್, ಈ ಮನೆದು ಬೆಸ್ಟ್ ಏನಪ್ಪ ಅಂದರೆ ಯಾವುದೇ ರೀತಿಯಾದ ಗಾಳಿಗೂ ಬೆಳಕಿಗೂ ಕೊರತೆನೇ ಇಲ್ಲ. ಯು ಕ್ಯಾನ್ ಸಿ ನೋಡಿ ಇದು ಯಾವ ರೀತಿ ಸ್ಲೋಪ್ ಬಂದಿದೆ. ಯಾಕೆ ಹೇಳಿ, ಅಲ್ಲಿದೆಯಲ್ಲ ಇಲ್ಲಿ ನೋಡಿ, ಆ ಮನೇಲಿ ಕಾಣಿಸ್ತಿದೆಯಲ್ಲ ಸ್ಲೋಪು, ಅದೇ ಸ್ಲೋಪು ಇದು. ಓಕೆನಾ? ಸೊ ಲೈಟು ಈ ರೀತಿ ಕಾಣಿಸುತ್ತೆ ಓವರ್ ವ್ಯೂ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲೈಮ್ ಲೈಟ್ಸೇ ಇರುತ್ತೆ, ಅಂದರೆ ಯೆಲ್ಲೋ ಲೈಟ್ಸೇ ಇರುತ್ತೆ ಜಾಸ್ತಿ. ವೈಟ್ ಲೈಟ್ಸ್ ತುಂಬ ರೇರು. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್, ದಿಸ್ ಇಸ್ ಬಾತ್ರೂಮ್. ಇದೊಂದೇ ಈ ಥರ ಶವರ್ ಇರೋದು. ಕೆಳಗಡೆ ಬಾತ್ ಟಬ್ ಇದೆ. ಸೊ ಇದು ನಿಂತ್ಕೊಂಡು ಸ್ನಾನ ಮಾಡೋದು. ಸೊ ಎಸ್, ಈ ಬೆಡ್ರೂಮ್ ಹೇಳಿದ್ನಲ್ಲ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಇದು. ಸಿ ಇದು ದಿಸ್ ಇಸ್ ನಾಟ್ ಜಸ್ಟ್ ಅ ಮಿರರ್. ಹೀಗೆ ಮಾಡಿದ್ರೆ ದಿಸ್ ಇಸ್ ಹೋಮ್ ಕ್ಲೋಸೆಟ್. ನಿಮ್ಗೆ ಏನೇನು ಬೇಕು ಎಲ್ಲ ಇಟ್ಕೋಬೋದು ಇಲ್ಲಿ. ಚೆನ್ನಾಗಿದೆ ಮನೆ, ಸೂಪರ್ ಆಗಿದೆ. ಬಟ್ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಮೇಂಟೈನ್ ಇಟ್. ತುಂಬ ಕಷ್ಟ ಮೇಂಟೈನ್ ಮಾಡೋದು, ಕಷ್ಟಪಟ್ಟು ಮೇಂಟೈನ್ ಮಾಡಬೇಕು. ಎಸ್ ಎಸ್ ಗೈಸ್, ನೋಡಿ ಇದಾಗಿತ್ತು ಏನಂತಾರೆ 3 BHK ಮನೆ. ಚೆನ್ನಾಗಿದೆ ಅಲ್ವಾ? ಸೂಪರಾಗಿದೆ ಮನೆ ಮಾತ್ರ, ಯಾವುದೇ ರೀತಿಯಾದ ಡೌಟ್ ಅಂತೂ ಇಲ್ಲ. ಎಸ್ ಎಸ್ ಗೈಸ್, ನಾವೀಗ ನಮ್ಮೂರು ಹೊರಡ್ತಾ ಇದ್ದೀವಿ. ಸಿ ಯು. ಅಷ್ಟೇ. ಇನ್ನೊಂದು ಹೊಸದಾಗಿ ಟ್ರೈ ಮಾಡಿದ್ದೀನಿ ಈ ಒಂದು ವ್ಲಾಗಲ್ಲಿ, ಮೀಮ್ಸ್ ಎಲ್ಲ ಹಾಕಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮೀಮ್ಸ್ ಎಲ್ಲ ಹಾಕಿದ್ದು ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.